ಅಂತವರು ಸ್ವಲ್ಪ ತಾಳ್ಮೆಯಿಂದ ಇರ್ರಿ, ಸರ್ಕಾರ ಏನಾಗ್ತದೆ ನೋಡಿರಿ, ಚರ್ಚೆ ಮಾಡಿರಿ, ಆಮೇಲೆ ವಿಚಾರ ಮಾಡೋಣ ಅಂತ ಮಾತನ್ನು ಈ ನಮ್ಮ ಕೋರ್ಟ್ ಹೇಳಿದ. ಅದೇ ಕಾಲಕ್ಕೆ ಎಸ್ಮಾ ಕಾಯ್ದೆ ಕಾಲಂ 9ರ ಅಡಿಯಲ್ಲಿ ಕ್ರಮ ಜರುಗಿಸ್ರಿ ಅಂತೂ ಹೇಳಿಬಿಟ್ಟಿದ್ದಾರೆ ಅವರು. ಇದರರ್ಥ ನೀವು ಈಗ 7ನೇ ತಾರೀಕಿನ ತನಕ ವೇಟ್ ಮಾಡಿರಿ ಅನ್ನುವಂಥದ್ದು. ಅದಕ್ಕೆ ಕಾರ್ಮಿಕರು ಸಹಿತ ಒಪ್ಕೊಂಡಿದ್ದಾರೆ. ಮತ್ತು ನಾವು ಅದ ನಂತರ ನಾವು ಮುಂದುವರೆಸೋರು ಅನ್ನೋಂಥ ಮಾತು ಹೇಳಿದ್ದಾರೆ. ಸಹಜದ ಅವ್ರು ಕೇಳೋದು. ಇನ್ನು ಸರ್ಕಾರ ಈಗ ಅವ್ರದ್ದು ಏನದ ಬಾಕಿ ಅದು ಅವ್ರ ಕರ್ತವ್ಯ ಕೊಡಲಿ ಅಂತ ಎಲ್ಲರೂ ಒತ್ತಾಯ. ಯಾಕಂದ್ರೆ ಜನಸಾಮಾನ್ಯರ ಈ ಕಿಶೆಯ ದುಡ್ಡಿನ ನಡೆಯುತ್ತಿರೋ ಸರ್ಕಾರಗಳು ಅವರು ವ್ಯವಸ್ಥೆ ಮಾಡೋರು ಹಿಂದೆ ಬೀಳಬಾರ್ದು, ಜೊತೆಗೆ ಅದಕ್ಕೆ ದುಡಿಯುವಂಥ ಕಾರ್ಮಿಕರು ಸಹಿತ ಇದನ್ನು ಹೊಡೆದು ಬೀಳಬಾರ್ದು. ಆ ರೀತಿಯಾಗಿ ಒಂದು ನ್ಯಾಯ ಇಟ್ಟುಕೊಂಡು ಚರ್ಚೆ ಮಾಡಿ ಬಗೆಹರಿಸಬೇಕಾಗಿ ಸರ್ಕಾರ ಕೆಲಸ. ಇಂಥ ಸಂದರ್ಭದಲ್ಲಿ ಇದರ ಲಾಭವನ್ನು ಪಡಿಸುವಾಗಿ ಅಥವಾ ರಾಜಕೀಯ ವಿರೋಧಕ್ಕಾಗಿ ಇರ್ಬೋದು, ಇಲ್ಲಂತಲ್ಲ. ಅವರು ಪಾಪ ರಾಜಕೀಯ ಮಾಡ್ತಾರೆ ಅಂದ್ಕೂಡ BJPಗರು ಸಹಿತ ಇದನ್ನು ದೊಡ್ಡ ಇಶ್ಯೂ ಮಾಡಬೇಕು ಶಕ್ತಿ ನಮಗಂತೇಳಿ ಅವರು ಜೋರ್ದಾರಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಅಶೋಕ್ ಅವರು ಸ್ಪಷ್ಟವಾಗಿ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಮೇಲೆ. ಸಾರಿಗೆ ಸಂಸ್ಥೆಗಳು ಹಿಂದೆಂದೂ ಕೇಳರಿಯದ ರೀತಿಯಲ್ಲಿ ಲಾಭದಲ್ಲಿವೆ ಎಂದು ಸುಳ್ಳು ಹೇಳಿ ಪುಟಗಟ್ಟಲೆ ಜಾಹೀರಾತು ಕೊಟ್ಟು ಬಿಟ್ಟಿ ಪ್ರಚಾರ ನಡೆಸಿದ್ದೇ ಸಿದ್ದರಾಮಯ್ಯನವರ ಏಕೈಕ ಸಾಧನೆ. ಎಲ್ಲ ಲಾಸ್ ಆಯ್ತು, ದಿವಾಳಿ ಆಗ್ತದ ಅಂತ ಹೇಳುವಂಥ ಉದ್ದೇಶ. ಅದು ನಾಳೆ ಈ ವಿಧಾನಸಭೆ ಸದನದಲ್ಲಿ ಚರ್ಚೆನೂ ಮಾಡ್ತೀವಿ, ನಿಮ್ಮನ್ನು ನಾವು ತೋರಿಸ್ತೀವಿ ಜಗತ್ತಿಗೆ ಹೆಂಗಿದ್ದೀರಪ್ಪ ನೀವು ಅಂತಲೂ ಮಾತಾಡಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯರು ರಾಜಕೀಯ ಮಾಡಿದ್ರು ಅವರಾಗಿ ಸುಮ್ಮನೆ ಕೊಡ್ತಾರೆ ರೀ. ನಮ್ಮ ವಿರುದ್ಧ ಆರೋಪ ಮಾಡುವ ಮೊದಲು ಸಾರಿಗೆ ಸಚಿವರಾಗಿ ನೀವು ಮತ್ತು ನಿಮ್ಮ ಸರ್ಕಾರ ರಾಜ್ಯ ರಸ್ತೆ ಸಾರಿಗೆ ನೌಕರರಿಗೆ ಮಾಡಿರೋ ಮೋಸ ದ್ರೋಹದ ಇತಿಹಾಸವನ್ನು ನೆನಪು ಮಾಡಿಕೊಳ್ಳಿ ಅಂತ ಅವ್ರು ಹೇಳಿದ್ದಾರೆ. ಇಲ್ಲೆಲ್ಲ ಸರ್ಕಾರಗಳು ಅಷ್ಟೇ ರೀ. ಇವತ್ತಿವರು ಅಧಿಕಾರದಾಗಿದ್ದಾರೆ, ಅವ್ರದ್ದು ಬೈತಿದ್ದಾರೆ, ಅವರು ವಿರೋಧ ಪಕ್ಷ ಆಗಿದ್ದಾರೆ, ಇವತ್ತು ಮಾತಾಡ್ತಾ ಇದ್ದಾರೆ. ನಾವು ಆಡದಿ ಮೊದಲು ಅವರು ಇದೇ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಇತಿಹಾಸಗಳ ಸಾಕ್ಷಿ ಅದು ಸುಳ್ಳಲ್ಲ.